ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ದಿನ ಪಾನಕ ಸೇವೆ ವಿಶೇಷತೆಯನ್ನು ಹೊಂದಿದೆ. ದೇವಳ ಜಾತ್ರಾ ಮಹೋತ್ಸವದ ಮೊದಲ ದಿನ ದೇವಳದ ಮುಂಭಾಗ ದೇವಳಕ್ಕೆ ಆಗಮಿಸುವ ಭಕ್ತರಿಗೆ ಪಾನಕ ವಿತರಣೆ ಮಾಡಲಾಗುತ್ತಿದ್ದು, ಸುಮಾರು 8 ರಿಂದ 9 ಸಾವಿರ ಲೀಟರ್ ಪಾನಕ ವಿತರಣೆಯಾಗುತ್ತಿದೆ. ಸುಮಾರು 750 ಕಿಲೋ ಸಕ್ಕರೆ ಹಾಗೂ ಕೇಸರಿ ಮತ್ತು ಲಿಂಬೆಹಣ್ಣಿನಿಂದ ಇದು ತಯಾರಾಗುತ್ತಿದ್ದು, ಕ್ಷೇತ್ರದ ಅಸ್ತ್ರಣ್ಣರು ಬೆಳಿಗ್ಗೆ ಪಾನಕಕ್ಕೆ ದೇವರ ಪ್ರಸಾದ ಹಾಕುತ್ತಾರೆ. ನಂತರ ಪ್ರಸಾದ ವಿತರಣೆಗೆ ಚಾಲನೆ ನೀಡಲಾಗುತ್ತದೆ. ವಿಶೇಷವೆಂದರೆ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಬೇಕಾದಷ್ಟು ಕುಡಿಯಲು ಮಾತ್ರವಲ್ಲದೆ ಮನೆಗೆ ತೆಗೆದುಕೊಂಡು ಹೋಗಲು ವಿತರಿಸಲಾಗುತ್ತಿದೆ. ಕಟೀಲು ಕಿನ್ನಿಗೋಳಿ ಜಿಎಸ್ಪಿ ಸಮಾಜದವರು ಇದನ್ನು ತಯಾರಿಸಿ ಭಕ್ತರಿಗೆ ವಿತರಿಸುವ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಸುಮಾರು 40 ವರ್ಷದಿಂದ ಈ ಕಾಯಕದಲ್ಲಿ ಜಿಎಸ್ಪಿ ಸಮಾಜದವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮೊದಲನೇ ದಿನವಾದ ಇವತ್ತು ಕೊಡಿ ಏರುವುದು ಅಂತ ಹೇಳ್ತಾರೆ. ಈ ಪ್ರಯುಕ್ತ ಧ್ವಜಾರೋಹಣ, ಈ ಪ್ರಯುಕ್ತ ಊರಿನ ಪರವೂರಿನ ಎಲ್ಲ ಭಕ್ತವೃಂದಕ್ಕೆ ದೇವಸ್ಥಾನದ ವತಿಯಿಂದ ಪಾನಕದ ವ್ಯವಸ್ಥೆ ಮಾಡಲಾಗ್ತಿದೆ. ಇದರಲ್ಲಿ ಸಾಧಾರಣ ಇವತ್ತೊಂದು 5,000 ರಿಂದ 8,000 ಲೀಟರ್ ಪಾನಕ ಮಾಡಿ ಬಂದವರಿಗೆಲ್ಲ ಬೇಕಷ್ಟು ಕುಡಿಲಿಕ್ಕೆ ಹಾಗೂ ಊರಿನ ಪರವೂರಿನವರಿಗೆ ಮನೆಗೆ ತಗೊಂಡೋಗಲಿಕ್ಕೆ ಅನುಕೂಲ ಮಾಡಿಕೊಡಲಾಗ್ತದೆ. ಇದಕ್ಕೆ ಸಾಧಾರಣ ಒಂದು 650 kg ಸಕ್ಕರೆ, ಹಾಗೆ ಒಂದು 500 ನಿಂಬೆಹಣ್ಣು, ಆಮೇಲೆ ಬೇರೆ ಬೇರೆ ಕೇಸರಿ ಇದೆಲ್ಲ ಯೂಸ್ ಮಾಡಿ ಚೆಂದ ಮಾಡಿ ಪಾನಕವನ್ನು ವ್ಯವಸ್ಥೆ ಮಾಡಿ ಹಂಚಲಾಗ್ತದೆ. ಇದು ಸಾಧಾರಣ ಒಂದು ಇವಾಗ 45-50 ವರ್ಷದಿಂದ ನಡೆಯುತ್ತಿರುವ ಸೇವೆ. ಇದಕ್ಕೆ ಕಟೀಲು ಹಾಗೂ ಕಿನ್ನಿಗೋಳಿಯ ಗೌಡ ಸಾರಸ್ವತ ಬ್ರಾಹ್ಮಣರ ಯುವಕರು ಒಟ್ಟಾಗಿ ಇಲ್ಲಿ ಪಾನಕದ ತಯಾರಿ ಮಾಡಿ ಹಂಚುವ ವ್ಯವಸ್ಥೆ ಮಾಡ್ತಾರೆ. ಉಳಿದಿರೋದೆಲ್ಲ ದೇವರ ಪ್ರಸಾದ ಎಂದು ದೇವಸ್ಥಾನದ ವತಿಯಿಂದ ಇದಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡಿ ಕೊಡಲಾಗ್ತದೆ. ಇದನ್ನು ಹಂಚುವ ಮೊದಲು ನಮ್ಮ ಅಸ್ರಣ್ಣರು ಬಂದು ತೀರ್ಥ ಪ್ರಸಾದ ಹಾಕಿ ಆಮೇಲೆ ಇದನ್ನು ಹಂಚುವ ವ್ಯವಸ್ಥೆ ಮಾಡಲಾಗ್ತದೆ.